ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಚಿನ್ನಯ್ಯ ಮಾಸ್ಕ್ ಮ್ಯಾನ್ ರೂಪದಲ್ಲಿ ಬಂದು ಬುರುಡೆ ಮುಂದಿಟ್ಟು ದೂರು ದಾಖಲಿಸಿದ ನಂತರ ಧರ್ಮಸ್ಥಳದಲ್ಲಿ ಸಾಮೂಹಿಕ ಸಮಾಧಿ ಮಾಡಲಾಗಿದೆ, ಅಲ್ಲಿಯ ಕಾಡುಗಳಲ್ಲಿ ಸಾಮೂಹಿಕ ಸಮಾಧಿ ಮಾಡಲಾಗಿದೆ ಅನ್ನುವಂಥ ಆರೋಪ ಮುಗಿದಿತ್ತು. ಇದಾದ ನಂತರ ರಾಜ್ಯ ಸರ್ಕಾರ ಅಳೆದು ತೂಗಿ SIT ರಚಿಸಿ ಮಾಸ್ಕ್ ಮ್ಯಾನ್ ಆಗಿದ್ದಂತಹ ಚಿನ್ನಯ್ಯ ತೋರಿಸಿದಂತಹ ಜಾಗಗಳಲ್ಲಿ ಅಗೆದು ನೋಡಿದಾಗ ಕೇವಲ ಒಂದೇ ಒಂದು ಜಾಗದಲ್ಲಿ ಮಾತ್ರ ಮನುಷ್ಯನ ಮೂಳೆಗಳು ಸಿಕ್ಕಿತ್ತು. ಇದರಿಂದಾಗಿ ಚಿನ್ನಯ್ಯ ಬಿಟ್ಟಿದ್ದೆಲ್ಲ ಬುರುಡೆ ಎಂಬಂತಾಗಿದೆ. ಆದ್ರೀಗ ಒಂದೇ ದಿನ 5 ಕಡೆಗಳಲ್ಲಿ ಮನುಷ್ಯನ ಮೂಳೆಗಳು, ತಲೆಬುರುಡೆ ಸಿಕ್ಕಿವೆ. ಹೀಗಾಗಿ ಇದು ಯಾರದ್ದು, ಏನು ಕತೆ ಅನ್ನುವಂಥ ಪ್ರಶ್ನೆಯೂ ಎದ್ದಿದೆ. ಇದುವೇ ಇವತ್ತಿನ ಪಂಚಾಯಿತಿ ಮೊದಲ ಸುದ್ದಿ. ಬುರುಡೆಗಳ ಬಂಗ್ಲೆ ಗುಡ್ಡದಿಂದಲೇ ಬುರುಡೆಯನ್ನು ತಂದಿದ್ದು ಅಂತ ದೂರುದಾರ ಚಿನ್ನಯ್ಯ ತಂದಿದ್ದ ಬುರುಡೆಯ ಬಗ್ಗೆ ವಿಠಲ್ ಗೌಡ SIT ಮುಂದೆ ಒಪ್ಕೊಂಡಿದ್ರು. ಆದರೆ ಅದು ಕೇವಲ ಒಂದು ಬುರುಡೆ ಆಗಿರಲಿಲ್ಲ. ಬಂಗ್ಲೆಗುಡ್ಡೆಯಲ್ಲಿ ಈಗ ಹುಡುಕಾಡಿದಾಗ ಮೂಳೆಗಳು, ಬುರುಡೆಗಳು ಸಿಗ್ತಾನೇ ಇದ್ದಾವೆ. ಇಷ್ಟಕ್ಕೂ ಬಂಗ್ಲೆಗುಡ್ಡೆಯಲ್ಲಿ ಹಾಗಾದರೆ ಇಷ್ಟೊಂದು ಅಸ್ಥಿಪಂಜರಗಳು ಹೇಗೆ ಸಿಕ್ವು, ಎಲ್ಲಿಂದ ಬಂದವು? ಇದು ಇಲ್ಲೇ ಸತ್ತವರದ್ದ, ಅಂದರೆ ಬಂಗ್ಲೆಗುಡ್ಡಕ್ಕೆ ಹೋಗಿ ಅಲ್ಲೇ ಸತ್ತವರದ್ದ? ಅಲ್ಲೇನಾದರೂ ಶವಗಳನ್ನು ಹೂತು ಹಾಕಲಾಗಿತ್ತ? ದಫನ್ ಮಾಡಿದ್ದೇ ಆದರೆ ಮೂಳೆಗಳು ಹೇಗೆ ಮೇಲೆ ಬರೋದಕ್ಕೆ ಸಾಧ್ಯ? ಹೇಗೆ ಬಂದವು ಮೇಲೆ? ಒಂದು ವೇಳೆ ನಿಯಮ ಪ್ರಕಾರವಾಗಿ ಶವಗಳನ್ನು ಹೂಳುವ ಪ್ರಕ್ರಿಯೆನೇ ನಡೆದಿಲ್ವೇ? ಇಷ್ಟಕ್ಕೂ ಕಾಡಿನೊಳಗೆ ಶವ ಹೂಳೋದಕ್ಕೆ ಅವಕಾಶ ಕೊಟ್ಟಿದ್ದು ಅಥವಾ ಅನುಮತಿ ಕೊಟ್ಟಿದ್ದು ಯಾರು? ಯಾರೋ ಬಂದು ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಂತಾದರೆ ಆ ಶವಗಳು ಕೊಳೆತಾಗ ವಾಸನೆ ಬರ್ತಾ ಇರಲಿಲ್ವೇ? ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆಯವರಿಗೆ ಇದರ ಬಗ್ಗೆ ಯಾವೊಂದು ಸುಳಿವೂ ಸಿಕ್ಕಿರಲಿಲ್ವೇ? ಹೀಗೆ ಎಷ್ಟು ಮೂಳೆಗಳು ಇವತ್ತು ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿವೆಯೋ ಅದಕ್ಕಿಂತ ಜಾಸ್ತಿ ಪ್ರಶ್ನೆಗಳು ಕೂಡ ಮೂಡಿವೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ, ಬುರುಡೆಗಳ ಬಂಗ್ಲೆ ಬಗ್ಗೆ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಮಾನ ಕಳೆದ ಗುಂಡಿಗಳು. ಬೆಂಗಳೂರನ್ನ ಉದ್ಯಾನ ನಗರಿ ಅಂತ ವರ್ಣಿಸ್ತೀವಿ. ಹೈಟೆಕ್ ಸಿಟಿ, ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ ಅಂತೆಲ್ಲ ಹೊಗಳ್ತೀವಿ. ವಿಶ್ವದ ಅತ್ಯಂತ ಪ್ರಮುಖ ನಗರಗಳಲ್ಲಿ ನಮ್ಮ ಬೆಂಗಳೂರು ಕೂಡ ಒಂದು ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. IT BTಯ ತವರು ಮನೆ, ಸ್ಟಾರ್ಟಪ್ಗಳ ಹಬ್, ಹೀಗೆ ಇನ್ನು 10 ಹಲವು ಬೆಂಗಳೂರಿನ ಕಿರೀಟದಲ್ಲಿರುವಂತಹ ಗರಿಗಳು. ಆದರೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿಸಿರುವ ಈ ಬೆಂಗಳೂರಿನಲ್ಲಿ ಈಗ ರಸ್ತೆ ಗುಂಡಿಗಳ ಕಾರಣಕ್ಕೆ ಉದ್ಯಮಿಗಳು ಹೊರ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಉದ್ಯಮಿಯೊಬ್ಬರು ಮಾಡಿರುವಂತಹ ಪೋಸ್ಟ್ ಇವತ್ತು ಭಾರಿ ಸದ್ದು ಮಾಡಿತು. ಅವರ ಬೆಂಬಲಕ್ಕೆ ಇನ್ನಷ್ಟು ಉದ್ಯಮಿಗಳು ಕೂಡ ನಿಂತಿದ್ದಾರೆ. ಅವಕಾಶಕ್ಕಾಗಿ ಹಾತೊರೆಯುತ್ತಾ ಕುಳಿತಾ ಇರುವಂತಹ ಪಕ್ಕದ ಆಂಧ್ರ ಪ್ರದೇಶದ ಮಂತ್ರಿ ನಮ್ಮಲ್ಲಿಗೆ ನೇರವಾಗಿ ಬನ್ನಿ ಅಂತ ಉದ್ಯಮಿಗಳಿಗೆ ಮುಕ್ತ ಆಹ್ವಾನ ಬೇರೆ ಕೊಡ್ತಾ ಕುಳಿತಿದ್ದಾರೆ. ಅದರ ಬಗ್ಗೆ ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ, ಮಾನ ಕಳೆದ ಗುಡ್ಡಿಗಳ ಬಗ್ಗೆ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬುರುಡೆಗಳ ಬಂಗ್ಲೆ, ಯಾಕಂದರೆ ಬಂಗ್ಲೆಗುಡ್ಡೆಯಲ್ಲಿ ಬುರುಡೆಗಳು ಇದ್ದಾವೆ. ನೇತ್ರಾವತಿ ನದಿ ತೀರದಲ್ಲಿ ಬರ್ತಕ್ಕಂತಹ ಬಂಗ್ಲೆಗುಡ್ಡೆಯಲ್ಲಿನೇ ಸಾಮೂಹಿಕ ಸಮಾಧಿಗಳನ್ನು ಮಾಡಲಾಗಿದೆ. ಯಾರ್ಯಾರದೋ ಶವಗಳನ್ನು ಹೂತು ಹಾಕಲಾಗಿದೆ. ಈ ರೀತಿಯಾದಂಥ ಆರೋಪಗಳು, ಆಪಾದನೆಗಳನ್ನು ಯಾವಾಗ ಬುರುಡೆ ಚಿನ್ನಯ್ಯ ಬುರುಡೆ ಸಮೇತವಾಗಿ ಬಂದು ದೂರನ್ನು ಕೊಟ್ಟನೋ ಅಲ್ಲಿಂದ ನಂತರ ಈ ರೀತಿಯಾದಂಥ ಆಪಾದನೆಗಳು ಶುರುವಾಗಿದ್ವು. ಅದಾದ ಈಗ ವಿಠಲ್ ಗೌಡರು ತೋರಿಸಿರ್ತಕ್ಕಂತಹ ಜಾಗಗಳಲ್ಲಿ ಹೋಗಿ ಹುಡುಕಿದಾಗ ಒಂದು ಅರ್ಧ ಗಂಟೆಯಲ್ಲಿ ಮೂಳೆಗಳು ಸಿಗೋದಕ್ಕೆ ಶುರುವಾಗಿದೆ. ಕನಿಷ್ಠ 5 ಜಾಗಗಳಲ್ಲಂತೂ ಮೂಳೆಗಳು ಸಿಕ್ಕಿದಾವೆ ಇವತ್ತು. ಅದರಲ್ಲೊಂದು ತಲೆಬುರುಡೆಯೂ ಕೂಡ ಸಿಕ್ಕಿರುವಂಥದ್ದು ಗೋಚರಿಸ್ತಾ ಇದೆ. ಹಾಗಾದರೆ ಇವೆಲ್ಲ ಎಲ್ಲಿಂದ ಬಂದವು, ಹೇಗಾಯಿತು, ಏನು ಕತೆ? ಇಷ್ಟೊಂದು ಬುರುಡೆಗಳು ಈಗ ಚಿನ್ನಯ್ಯ ಕರೆದೊಯ್ದು ಸಮಾಧಿ ಅಗೆದು ನೋಡಿದಾಗ ಸಿಗದೇ ಇದ್ದಂಥ ಬುರುಡೆಗಳು ಈಗ ಏಕಾಏಕಿ ಹೇಗೆ ಮೇಲೆದ್ದು ಬಂದವು? ಈ ರೀತಿಯಂಥ ಅನೇಕ ಪ್ರಶ್ನೆಗಳು ಕೂಡ ಈಗ ಇಲ್ಲಿ ಮೂಡ್ತಾ ಇರುವಂಥದ್ದು. ಅದರ ಬಗ್ಗಿನ ವರದಿ ನಿಮಗೆ ತೋರಿಸಿ. ಬಂಗ್ಲೆಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ. ಮಾಜಾರಿಗೆ 3 ಮನುಷ್ಯರ ಕಲೆ ಬರವು ಸಿಗುತ್ತೆ. 2ನೇ ಸಲ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಸಿ
ಶೋಧ ಕಾರ್ಯವನ್ನ ಮಾಡುವಂತಹ ಸಂದರ್ಭದಲ್ಲಿ 5 ಕಡೆಗಳಲ್ಲಿ ಮಾನವ ದೇಹದ ಹಲವು ಮೂಳೆಗಳ ಅವಶೇಷಗಳು ಸಿಕ್ಕಿದೆ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಹೊಸ ದಿಕ್ಕನ್ನು ತಂದುಕೊಟ್ಟಿದ್ದಂತೂ ವಿಠಲ್ ಗೌಡ್ರ ಹೇಳಿಕೆ. ಈ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಯಾಕೆಂದರೆ ಅವರು ಹೇಳಿರುವಂಥದ್ದು ಬಂಗ್ಲಗುಡ್ಡ ಕಾಡಿಗೆ 2 ಬಾರಿ ಮಹಜರಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ತಲೆಬುರುಡೆಗಳನ್ನು ಕಂಡೆ, ಮಾನವನ ಅವಶೇಷಗಳನ್ನು ಅಂದರೆ ಅಸ್ಥಿಪಂಜರದ ಅವಶೇಷಗಳನ್ನು ಕಂಡೆ ಅಂತ ಹೇಳಿಕೆ ಕೊಟ್ಟಿದ್ರು. ಆನಂತರವಾಗಿ ಈ ವಿಚಾರ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಯಿತು. ಖುದ್ದು ಮೊಹಂತಿಯವರೇ ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಸಭೆಯನ್ನು ಮಾಡಿದರು. ಆ ಸಭೆಯಲ್ಲಿ ಕಂಡುಕೊಂಡಂಥ ನಿರ್ಧಾರದ ಪ್ರಕಾರವಾಗಿ SP ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದ ತಂಡ ಇವತ್ತು ಬಂಗ್ಲಗುಡ್ಡ ಕಾಡನ್ನು ಜಾಲಾಡೋಕೆ ಆರಂಭಗೊಳಿಸಿದೆ. ಕಳೆದ 1 ತಿಂಗಳಿಂದ ವಿಚಾರಣೆ, ತನಿಖೆ, ದಾಖಲೆಗಳ ಸಂಗ್ರಹ ಮಾಡಿಕೊಂಡಿದ್ದ SIT ಟೀಮ್ ಇಂದು ಮತ್ತೆ ಬಂಗ್ಲೆಗುಡ್ಡದ ಆಪರೇಷನ್ಗೆ ಇಳಿದಿತ್ತು. ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿಕೆ ಆಧರಿಸಿಯೇ ಸಕಲ ಸಿದ್ಧತೆಯೊಂದಿಗೆ ಬಂಗ್ಲೆಗುಡ್ಡದ ಬಳಿಗೆ SIT ಟೀಮ್ ಬಂದಿತ್ತು. ಚಿನ್ನಯ್ಯ ಮತ್ತು ಇತರರು ಎಲ್ಲೆಲ್ಲಿ ಶವಗಳನ್ನ ಹೂತಿದ್ದಾರೆ ಅವುಗಳನ್ನು ನಾನು ನೋಡಿದ್ದೇನೆ ಎಂದಿದ್ರು ವಿಠಲ್ ಗೌಡ. ಇದೇ ಕಾರಣಕ್ಕಾಗಿ ವಿಠಲ್ ಗೌಡರನ್ನು 2ನೇ ಬಾರಿ SIT ಟೀಮ್ ಸ್ಥಳ ಪರಿಶೀಲನೆಗೆ ಅಂತ ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದಿದ್ರು. ಹಾಗೆ ಹೋದಾಗಲೂ 2 ಬಾರಿ ಒಟ್ಟು 8 ಅಸ್ಥಿ ಪಂಜರಗಳನ್ನ ಗುರುತಿಸಿದ್ದೇನೆ ಎಂದಿದ್ದರು. ವಿಠಲ್ ಗೌಡ ಹೇಳಿಕೆ ಆಧರಿಸಿಯೇ ಇಂದಿನ ಶೋಧ ನಡೆದಿತ್ತು. ಹೀಗೆ ಬಂಗ್ಲೆಗುಡ್ಡದ ಒಳಕ್ಕೆ SIT ಟೀಮ್ ಹೋದ ಅರ್ಧ ಗಂಟೆಯೊಳಗೆ ಅಲ್ಲಿ ಮೂಳೆಗಳು ಸಿಗೋದಕ್ಕೆ ಶುರುವಾಗಿದ್ವು. ಇವತ್ತಿನ ಶೋಧದ ವೇಳೆ ಒಟ್ಟು 5 ಕಡೆ ಮಾನವ ಮೂಳೆಗಳು ಸಿಕ್ಕಿವೆ. ಸಿಕ್ಕಿರುವ ಎಲ್ಲಾ ಮೂಳೆಗಳನ್ನು SIT ಟೀಮ್ ಸಂರಕ್ಷಣೆ ಮಾಡಿ FSLಗೆ ಕಳುಹಿಸಿಕೊಟ್ಟಿದೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಕೆಲ ಮೂಳೆಗಳು, ಬಟ್ಟೆಗಳ ತುಂಡುಗಳು ಪತ್ತೆಯಾಗಿವೆ. ಉತ್ಖನನಕ್ಕೆಂದು ಕಾಡಿನೊಳಗೆ ಹೋದ ಅರ್ಧ ಗಂಟೆಯಲ್ಲೇ ಸಿಕ್ಕಿವೆ ಮಾನವ ಮೂಳೆಗಳು. ಸಮಾಧಿ ಅಗೆಯದೆ ನೆಲದ ಮೇಲೆ ಶೋಧ ಮಾಡ್ತಿರೋವಾಗ್ಲೇ ಭೂಮಿಯ ಮೇಲ್ಭಾಗದಲ್ಲೇ ಸಿಕ್ಕಿವೆ ಮೂಳೆಗಳು. ಮೂಳೆಗಳು ಪತ್ತೆಯಾದ ಸ್ಥಳದ ಮಣ್ಣಿನ ಸ್ಯಾಂಪಲ್ ಸಂಗ್ರಹಿಸಿದೆ ಸೋಕೋ ಟೀಮ್. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಮಹಜರು ಮಾಡಿ ಮೂಳೆಗಳನ್ನು ಪ್ಲಾಸ್ಟಿಕ್ ಪೈಪ್ಗಳಲ್ಲಿ ಸಂಗ್ರಹಿಸಲಾಗಿದೆ. ಬಂಗ್ಲೆಗುಡ್ಡದ 6 ಎಕರೆ ವಿಸ್ತೀರ್ಣದ ಸಂಪೂರ್ಣ ಕಾಡಿನಲ್ಲಿ ಶೋಧ ಕಾರ್ಯ ನಡೆಯುತ್ತಿದ್ದು 1 ಕಡೆಯಿಂದ 3 ತಂಡಗಳಾಗಿ ಶೋಧ ಕಾರ್ಯಾಚರಣೆಯನ್ನು SIT ಮಾಡಿದೆ. ಇವತ್ತು ಬಂಗ್ಲೆಗುಡ್ಡಕ್ಕೆ ಹೊರಟು ನಿಂತಾಗ SIT ತಂಡ ಸಾಕಷ್ಟು ತಯಾರಿ ಮಾಡಿಕೊಂಡಿತ್ತು. ವಿಠಲಗೌಡರನ್ನು ಕರೆದೊಯ್ದು ಸ್ಥಳ ಪರಿಶೀಲನೆ ಮಾಡೋವಾಗ ಮೂಳೆಗಳನ್ನು ಕಂಡಿದ್ದರಿಂದಲೋ ಏನೋ ಎಲ್ಲಾ ಟೀಮ್ಗಳನ್ನು SIT ರೆಡಿ ಮಾಡಿಕೊಂಡಿತ್ತು. ಜಿತೇಂದ್ರ ದಯಾಮ ನೇತೃತ್ವದ SIT ಅಧಿಕಾರಿಗಳು, FSL ಅಧಿಕಾರಿಗಳು, ಸೋಕೋ ಟೀಮ್, ಅರಣ್ಯ ಇಲಾಖೆ, ಕಂದಾಯ ಇಲಾಖೆಯ ಸಿಬ್ಬಂದಿ, ಪಂಚನಾಮೆ ತಂಡ, ಮೆಟಲ್ ಡಿಟೆಕ್ಟರ್ ತಂಡ ಹಾಗೆ ಎಲ್ಲಾ ಕೆಲಸಗಾರರು ಸೇರಿ 50 ಮಂದಿ ಸಿಬ್ಬಂದಿ ಬಂಗ್ಲೆಗುಡ್ಡದೊಳಗೆ ನುಗ್ಗಿತ್ತು. ಹೀಗೆ ಗುಡ್ಡದಲ್ಲಿ ಸಿಕ್ಕ ಮೂಳೆಗಳನ್ನ ವೈಜ್ಞಾನಿಕವಾಗಿ ಸಂರಕ್ಷಣೆ ಮಾಡಲು ಬೇಕಾದ ಸಾಮಗ್ರಿಗಳನ್ನು ಹೊತ್ತೊಯ್ದಿತ್ತು SIT. ಪ್ಲಾಸ್ಟಿಕ್ ಪೈಪ್, ಉಪ್ಪು, ಪ್ಲಾಸ್ಟಿಕ್ ಬಾಕ್ಸ್, ಸೀಲ್ ಹಾಕೋ ಮೇಣ, ಸೀಲ್ ಮಾಡುವ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿದ್ದ ಅಧಿಕಾರಿಗಳು ಗುಡ್ಡದಲ್ಲಿ ಸಿಕ್ಕ ಎಲ್ಲಾ ಮೂಳೆಗಳನ್ನು ಸಂರಕ್ಷಿಸಿ ಶಿಫ್ಟ್ ಮಾಡಿದ್ರು. ಬೆಳಗ್ಗೆ 11:30ರಿಂದ ಬಂಗ್ಲಗುಡ್ಡ ಕಾಡಲ್ಲಿ ಶೋಧ ಕಾರ್ಯ ಆರಂಭ ಮಾಡಿದಂಥ SIT ತಂಡಕ್ಕೆ ಕೇವಲ ಅರ್ಧ ಗಂಟೆಯ ಒಳಗಾಗಿ ಮಾನವ ಮೂಳೆಗಳ ಅವಶೇಷಗಳು ಕಂಡುಬಂತು. ಸುಮಾರು 3 ತಂಡಗಳಾಗಿ ಇಡೀ ಕಾಡಲ್ಲಿ ಜಾಲಾಡಿದ ಸಂದರ್ಭದಲ್ಲಿ ಸಂಜೆ 6 ಗಂಟೆ ಹೊತ್ತಿಗೆ ಸುಮಾರು 5 ಕಡೆಗಳಲ್ಲಿ ಮಾನವನ ಮೂಳೆಗಳ ಅವಶೇಷಗಳು ಕಂಡುಬಂತು. ಸುಮಾರು 13 ಎಕರೆ ವಿಸ್ತೀರ್ಣದಲ್ಲಿರುವಂಥ ಬಂಗ್ಲಗುಡ್ಡ ಕಾಡು, ಅದನ್ನು ಶೋಧ ಮಾಡಬೇಕಾದ್ರೆ ಸಾಕಷ್ಟು ದಿನಗಳು ಬೇಕಾಗತ್ತೆ. ಅದರ ಜೊತೆಗೆ ಮೂಳೆಗಳು ಸಿಕ್ಕಂಥ ಸಂದರ್ಭದಲ್ಲಿ ಮಹಜರು ಕಾರ್ಯಕ್ಕಾಗಿಯೇ ಸಾಕಷ್ಟು ಗಂಟೆಗಳ ಶ್ರಮ ಮತ್ತು ಸಮಯ ಕೂಡ ಅದಕ್ಕೆ ವ್ಯಯವನ್ನು ಮಾಡಬೇಕಾಗುತ್ತೆ. ಮೂಳೆಗಳು ಸಿಕ್ಕ ಕೂಡಲೇ ಇದೀಗ ತನಿಖೆಯು ಚುರುಕು ಪಡೆಯಲಿದೆ. ಮೂಳೆಗಳು ಯಾರದ್ದು, ಗಂಡಿನದ್ದೋ ಹೆಣ್ಣಿನದ್ದೋ, ಸಾವಿನ ಕಾರಣ ಏನು ಎಂಬಿತ್ಯಾದಿ ಅಂಶಗಳ ಹುಡುಕಾಟ ಆಗಲಿದೆ. ಸಿಕ್ಕಿರುವ ಎಲ್ಲಾ ಮೂಳೆಗಳನ್ನು FSL ತಜ್ಞರು ಪರಿಶೀಲನೆ ನಡೆಸಿದ್ದಾರೆ. ಇದಲ್ಲದೆ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಮೂಳೆಗಳ ಪರೀಕ್ಷೆ ನಡೆಯಲಿದ್ದು ತನಿಖೆಗೆ ಪೂರಕವಾದ ಅಂಶಗಳು ಸಿಗುವ ಸಾಧ್ಯತೆಯಿದೆ.
ಸೊ ಅದು ಪ್ರಕ್ರಿಯೆ ಅದು ಯಾವಾಗ ಸರಿ ಹೋಗುತ್ತೆ ಅಂದ್ರೆ ಟು ಫೈಂಡ್ ಔಟ್ ಯಾರಾದ್ರೂ ಈ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ ನೋಡಿ, ಅವ್ರ ಫ್ಯಾಮಿಲಿ ಎಲ್ಲ ನಾವು ಆ ಏಜ್ ಗ್ರೂಪ್ ಅಲ್ಲಿ ಆ ಸೆಕ್ಸ್ ಗ್ರೂಪ್ ಅಲ್ಲಿ ನಾವು ಹುಡುಕ್ಬೇಕಾಗ್ತದೆ. ಫಿಲ್ಟರ್ ಮಾಡು. ಯಾಕಂದ್ರೆ ಈಗ ಯಾರಾದ್ರೂ ಮಿಸ್ಸಿಂಗು 20 ವರ್ಷದ್ದು ಹೆಣ್ಣು ಮಗು ಮಿಸ್ಸಿಂಗ್ ಅಂದ್ರೆ, ಈಗ ಸಿಕ್ಕಿರೋ ಮೂಳೆ 20 ವರ್ಷದ್ದು ಹೆಣ್ಣು ಮಗು ಅಂದ್ರೆ ದೆನ್ ಇಟ್ ವಿಲ್ ಬಿ ಮ್ಯಾಚಿಂಗ್. ದೆನ್ ಅವಾಗ ಅವ್ರದ್ದು ಮಾತ್ರ DNA ಮಾಡ್ಬೇಕಾಗ್ತದೆ. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್. ಆಮೇಲೆ ಎಲ್ಲದಕ್ಕಿಂತ ಈಗ ಮಿಸ್ಸಿಂಗ್ ಆಗಿದೆ, ದೆನ್ ವಾಟ್ ಈಸ್ ದ ಕಾಸ್ ಆಫ್ ಡೆತ್ ಅಂದ್ರೆ ಹೇಗೆ ಸತ್ತಿದ್ದಾನೆ ಅಂತ. ಸೊ ಹೇಗೆ ಸತ್ತಿದ್ದಾನೆ ಅಂದ್ರೆ ಹೇಗೇನು ಮೂಳೆಗಳ ಮೇಲೆ ಗಾಯ ಆಗಿದ್ರೆ ಮಾತ್ರ ಅದನ್ನ ಹೇಳಲಿಕ್ಕೆ ಸಾಧ್ಯ ಹೊರತು, ಈಗ ಬೇರೆ ಏನಾದ್ರೂ ಕಾಯಿಲೆ ಬಂದು ಸತ್ತಿರೋದು, ಇಲ್ಲಾಂದ್ರೆ ನೇಣಾಕೊಂಡು ಸತ್ತಿರೋದು, ಇಲ್ಲ ಕುತ್ತಿಗೆ ಸಾಯಿಸೋದು, ರೇಪ್ ಆಗಿರೋದು, ಇವೆಲ್ಲ ಯಾವುದು ಕಂಡು ಬರೋದಿಲ್ಲ ಮೂಳೆ ಮೇಲೆ ಈ ಹಂತದಲ್ಲಿ ಇಷ್ಟು ವರ್ಷಗಳ ನಂತರ. ಸೊ ದಟ್ ಈಸ್ ವಾಟ್ ಈಸ್ ದ ಬಿಗ್ಗೆಸ್ಟ್ ಡೆಟರೆಂಟ್ ಫಾರ್ ದಿಸ್ ಟೈಪ್ ಆಫ್ ಎಕ್ಸುಮೇಷನ್. ಇಷ್ಟಕ್ಕೂ ಮೂಳೆಗಳು ಪತ್ತೆಯಾಗುತ್ತಿದ್ದಂತೆ ಈಗ ಹಲವು ಪ್ರಶ್ನೆಗಳು ಮೇಲೆದ್ದು ನಿಂತಿವೆ. ಯಾಕಂದ್ರೆ ಬಂಗ್ಲೆಗುಡ್ಡೆಯಲ್ಲಿ ಈ ಹಿಂದೆಯೂ ಒಬ್ಬ ವ್ಯಕ್ತಿಯ ಅಸ್ಥಿ ಪಂಜರ ಸಿಕ್ಕಿತ್ತು. ಚಿನ್ನಯ್ಯ ತೋರಿಸಿದ್ದ ಪಾಯಿಂಟ್ ನಂಬರ್ 11 ಬಳಿಯಲ್ಲಿ ಅಗೆಯುವ ವೇಳೆ ಅಲ್ಲೇ ಸಮೀಪದಲ್ಲಿ ಅಸ್ಥಿ ಪಂಜರವೊಂದು ಪತ್ತೆಯಾಗಿತ್ತು. ಈಗ ವಿಠ್ಠಲ್ ಗೌಡ ತೋರಿಸಿರುವ 5 ಕಡೆಗಳಲ್ಲಿ ಮಾನವನ ಮೂಳೆಗಳು ಸಿಕ್ಕಿವೆ. ಬಂಗ್ಲೆಗುಡ್ಡಕ್ಕೆ ಇಷ್ಟೊಂದು ಜನರ ಅಸ್ಥಿ ಪಂಜರ ಹೇಗೆ ಬಂದವು? ಕಾಡಿನೊಳಗೆ ಮೇಲ್ಭಾಗದಲ್ಲೇ ಮೂಳೆಗಳು ಸಿಗಲು ಕಾರಣವೇನು? ಮನುಷ್ಯರ ಮೃತದೇಹ ಕಾಡೊಳಗೆ ಬಿಸಾಕಿದ್ದರೆ ಅಥವಾ ಅಲ್ಲೇ ಆತ್ಮಹತ್ಯೆ ಮಾಡಿಕೊಂಡು ಸಾವಾಗಿದ್ದರೆ ವಾಸನೆ ಬಂದಿರಲಿಲ್ಲವೇ? ಹೂತು ಹಾಕಲಾಗಿದ್ದ ಮೃತದೇಹದ ಮೂಳೆಗಳು ಮೇಲೆ ಬಂದಿವೆಯೇ? ಅರಣ್ಯದಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ದಫನ್ ಮಾಡಿದ್ದಾರ? ಅರಣ್ಯದೊಳಗೆ ಶವ ಹೂಳಲು ಅನುಮತಿ ಕೊಟ್ಟಿದ್ದು ಯಾರು? ಹೀಗೆ ಹಲವು ಪ್ರಶ್ನೆಗಳು ಇಲ್ಲಿ ಮೂಡುವುದು ಸಹಜ. ಈಗ ಮೂಳೆಗಳು ಪತ್ತೆಯಾಗಿರೋದ್ರಿಂದ ತನಿಖೆ ಮತ್ತಷ್ಟು ಬೇಗ ಪಡೆಯಲಿದೆ. ಎಸ್ಐಟಿ ತಂಡ ತಮಗೆ ಬಂದಿರುವ ದೂರುಗಳನ್ನು ಆಧರಿಸಿ ಎಲ್ಲಾ ಆಂಗಲ್ನಲ್ಲೂ ತನಿಖೆಯನ್ನ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ಅದು ಹುಗಿದಿದ್ರೆ ಅದನ್ನ ಎಸಿಯವ್ರ ಮುಖಾಂತರ ಅದನ್ನ ಎಕ್ಸ್ಯೂಮ್ ಮಾಡ್ತಾರೆ. ಎಕ್ಸ್ಯೂಮ್ ಮಾಡಿ ಅದನ್ನ ಏನು ಮತ್ತೇನು ವಸ್ತುಗಳು ಏನಾದ್ರೂ ಸಿಕ್ಕರೆ ಅದನ್ನು ಸದಾ ಜಪ್ತ್ ಮಾಡ್ತಾರೆ. ಎಲ್ಲ ಅದ್ರ ಬಗ್ಗೆ ಪ್ರಕಟಣೆ ಕೊಡ್ತಾರೆ. ಅದು ಗಂಡಿಂದೋ ಹೆಣ್ಣಿಂದೋ ಅಥವಾ ಎಷ್ಟು ವಯಸ್ಸು ಅನ್ನೋದ್ ಬಗ್ಗೆ ಏನಾದ್ರೂ ಸ್ಕಲ್ ಗಿಲ್ ಡ್ಯಾಮೇಜ್ ಆಗಿದ್ರೆ ಅಥವಾ ಏನಾದ್ರೂ ಬೋನ್ಸ್ ಡ್ಯಾಮೇಜ್ ಆಗಿದ್ರೆ ಅದು ಕಾಸ್ ಆಫ್ ಡೆತ್ ಅವರು ಕೊಡುವಂತ ಸಂದರ್ಭ ಇರ್ತದೆ FSL ದವರು. ಸೊ ಈ ತರ FSL ದವ್ರನ್ನು ಪ್ರೆಸೆನ್ಸ್ ಇಟ್ಕೊಂಡು ಮತ್ತು ಡಾಕ್ಟರ್ಸ್ ಟೀಮ್ ಅನ್ನ ಕರ್ಕೊಂಡು ಹೋಗಿ ಎಕ್ಸ್ಯೂಮ್ ಮಾಡಿ ಅದನ್ನ ತನಿಖೆ ಮಾಡ್ತಾರೆ. ರೇಪ್ ಆಗಿದ್ದಾಗಲಿ, ಸ್ಟ್ರಾಂಗ್ಯುಲೇಷನ್ ಆಗಿದ್ದಾಗಲಿ ಅಥವಾ ಕುತಿ ಈಚಿದ್ದಾಗಲಿ ಇವೆಲ್ಲ ಗೊತ್ತಾಗೋದಿಲ್ಲ ಈ ಸಂದರ್ಭದಲ್ಲಿ. ಅದು ಫ್ರೆಶ್ ಇತ್ತು ಅಥವಾ 3-4 ತಿಂಗಳ 5 ತಿಂಗಳ ಒಳಗೆ ಇತ್ತಂದ್ರೆ ಪತ್ತೆ ಆಗುವಂತ ಸಂದರ್ಭ ಇರ್ತದೆ. ನಾವು ಅನೇಕ ಕೇಸುಗಳು ಎಕ್ಸ್ಯೂಮ್ ಮಾಡಿದ್ದೇವೆ. ಒಂದು ರೇಪ್ ಕೇಸಲ್ಲಿ ಡೆತ್, ರೇಪ್ ವಿತ್ ಮರ್ಡರ್ ಕೇಸ್ನಲ್ಲಿ 3 ತಿಂಗಳ ಆದ್ಮೇಲೆನೂ ನಾವು ಜಪ್ತ ಇದನ್ನ ಸೀಸ್ ಇದು ಡಬಡಿ ಎಕ್ಸ್ಯೂಮ್ ಮಾಡಿ ಒಳಗಡೆ ಮಣ್ಣು ಸೇರಿತ್ತು. ಇದರಲ್ಲಿ ರಿಬ್ ಬೋನ್ಸ್ ಇರ್ತಾವಲ್ಲ, ರಿಬ್ ಬೋನ್ಸ್ ಮತ್ತು ಹೊಕ್ಕಳ ಕೆಳಗಡೆ ಮಣ್ಣು ಸೇರಿತ್ತು. ಆ ಮಣ್ಣನ್ನು ಸಹ ಜಪ್ತ್ ಮಾಡಿದ್ವಿ ನಾವು. ಜಪ್ತ್ ಮಾಡಿ ಅದರಲ್ಲಿರುವಂತ ಅಂಶಗಳಲ್ಲಿ ಇದು ರೇಪ್ ಅಂತ ಅವರು FSL ರಿಪೋರ್ಟ್ ಕೊಟ್ಟರು ನಮಗೆ, ರೇಪ್ ಆಗಿದೆ ಅಂತ. ಸೊ ಇವನ್ ಅದು ಲೇಟ್ ಆದ್ರೂ ಸಹ ಅದು ಮಾತ್ರ ಅದರಲ್ಲಿ ಅಂಶಗಳು ಏನಾದ್ರು ಮಣ್ಣಿನಲ್ಲಿ ಆ ರೇಪ್ಗೆ ಸಂಬಂಧಪಟ್ಟಂತ ಏನಾದ್ರು ಇದು ಅಲ್ಲಿ ಸಮನ್ನಾಗ್ಲಿ ಏನಾಗ್ಲಿ ಅದು ಕಂಡು ಬಂದ್ರೆ ಅದ್ರ ಮಣ್ಣಿನ ಅಂಶದಲ್ಲಿ ಇರ್ತದೆ. ಅದನ್ನು ಕಂಡು ಹಿಡಿದು ಅವರು ಹೇಳ್ತಾರೆ ಹಿಂಗ್ ರೇಪ್ ಆಗಿದೆ ಅಂತ. ಸೊ ಅಂತ ಸಂದರ್ಭ ಇರ್ತದೆ. ಆದ್ರೆ ಬಹಳಷ್ಟು ವರ್ಷಗಳಾಗಿದ್ರೆ ಅದು ಕಷ್ಟ, ಅದು ಗೊತ್ತಾಗೋದಿಲ್ಲ. ಒಂದು ಕಡೆ ಗುಡ್ಡದಲ್ಲಿ ಶೋಧ, ಇನ್ನೊಂದು ಕಡೆ ಮೂಳೆಗಳ ಪರೀಕ್ಷೆ ಆಗುವಾಗ್ಲೇ ಮತ್ತೊಂದು ಕಡೆ ಹೋರಾಟಗಾರರ ನಡುವೆ ಫೈಟ್ ಶುರುವಾಗಿದೆ. ಸೌಜನ್ಯ ಕೊಲೆ ಪ್ರಕರಣದ ತನಿಖೆಗೆ ಆಗ್ರಹಿಸಿ ದೂರು ನೀಡಿದ್ದ ಸ್ನೇಹಮಯಿ ಕೃಷ್ಣ ವಿರುದ್ಧ ಕರಾವಳಿ ಭಾಗದ ಹೋರಾಟಗಾರ ವೆಂಕಪ್ಪ ಕೋಟ್ಯಾನ್ ಪ್ರತಿ ದೂರು ಸಲ್ಲಿಸಿದ್ರು. ಮೈಸೂರಿನಿಂದ ಧರ್ಮಸ್ಥಳಕ್ಕೆ ಕರೆಯಿಸಿಕೊಂಡು ಕುಮ್ಮಕ್ಕು ಆಗ್ತಿದೆ ಎಂದಿದ್ರು. ಕೋಟ್ಯಾನ್ ಆರೋಪಗಳನ್ನ ತಳ್ಳಿ ಹಾಕಿದ ಸ್ನೇಹಮಯಿ ಕೃಷ್ಣ, ನನ್ನ ದೂರಿನಲ್ಲಿ ಹೇಳಿರೋದೆಲ್ಲವೂ ಸತ್ಯ, ಮಂಪರು ಪರೀಕ್ಷೆಯೂ ಆಗಲಿ ಎಂದು ಸವಾಲು ಹಾಕಿದ್ದಾರೆ. ಸ್ನೇಹ ಕೃಷ್ಣ ಯಾರು ಅಂತ 12 ವರ್ಷದಿಂದ ಇರಲಿಲ್ಲ. ಈಗ ವಿಠಲಗೌಡರು ರೇಪ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅವರು ಮಾಡಲಿಕ್ಕೆ ಸ್ನೇಹ ಕೃಷ್ಣ ಮೈಸೂರಲ್ಲಿರುವುದು. ಇಲ್ಲಿ ಬಂದು ಏನು ಮಾಡ್ತಾರೆ ಅವರು? ಇವರಿಗೆ ಹೇಳಿಕೊಟ್ಟವರು ಯಾರು? ಇವರು ಅಲ್ಲಿಂದ ತಂದು ಕೊಡಬೇಕಿದ್ದದ್ದು ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಡಬೇಕಿದ್ದದ್ದು. ವಿಠಲಗೌಡರು ಇರೋದು ಧರ್ಮಸ್ಥಳದಲ್ಲಿ, ತಾಂಗಳದಲ್ಲಿ ಇರೋದು. ಇವರು ಅಲ್ಲಿಂದ ಬಂದು 12 ವರ್ಷ ನಂತರ ಇವರಿಗೆ ಯಾರು ಕರೆಸಿದ್ದು? ನಾನು ಮೈಸೂರು ನಿವಾಸಿ ಆಗಿರು ಕೂಡ ನಾನು ಭಾರತದ ಪ್ರಜೆ. ಸೊ ಭಾರತದ ಎಲ್ಲೇ ಅಕ್ರಮನೇ ನಡೆದ್ರು ಕೂಡ ಅಲ್ಲಿ ಪ್ರಶ್ನಿಸುವಂಥ ಹಕ್ಕು ನನಗಿದೆ. ಆ ಪ್ರಶ್ನೆ ನಾನು ಮಾಡೇ ಮಾಡ್ತೀನಿ. ಅವರು ಏನು ಧರ್ಮಸ್ಥಳದಲ್ಲಿ
ಸೌಜನ್ಯ ಹೋರಾಟ ಅಂತೇಳಿ ಹಲವಾರು ವರ್ಷಗಳು ಹೋರಾಟ ಮಾಡಿದ್ರು. ಅವ್ರು ಯಾಕೆ ನ್ಯಾಯ ಕೊಡಿಸೋ ಪ್ರಯತ್ನ ಪಡಲಿಲ್ಲ ಇದುವರೆಗೂ? ಅವರ ಮನೆ ಮಗಳನ್ನು ಮಾಡ್ತಾರೆ ಅವರು. ನನ್ನ ಅಕ್ಕನ ಮಗಳು ನಾವು ರೇಪ್ ಮಾಡ್ತೇವ ಅಂತ ಬರೋದಿಲ್ಲ. ಅಂತ ಮನಸ್ಸು ಏನಾದರೂ ಚೇಂಜ್ ಆದರೆ ಮಾಡ್ತಾನೆ. ವಿಠಲಗೌಡರು ಅಂಥವ್ರಲ್ಲ. ಅವರು ದುಡಿಯೋದು ಬೆಳಿಗ್ಗೆ ಬಂದು 5:30 ಗಂಟೆಗೆ ಹೋಟ್ಲಿಗೆ ಬಂದು ಹೋಟ್ಲಲ್ಲಿ ದುಡಿಯೋರು. ನಾನು ದಾಖಲಾತಿಗಳ ಸಮೇತ 12 ಪುಟಗಳ ಸುದೀರ್ಘವಾಗಿ ದೂರನ್ನು ಕೊಟ್ಟಿದ್ದೀನಿ. ವೈಜ್ಞಾನಿಕವಾಗಿ ನಾನು ಏನು ದೂರು ಕೊಟ್ಟಿದ್ದೀನಿ ಅದೇ ರೀತಿ ವೈಜ್ಞಾನಿಕವಾಗಿ ಅವರು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾ ಇರೋದನ್ನ ಮಾನ್ಯ ಜನರು ಗಮನಿಸ್ತಾ ಇದ್ದಾರೆ. ನಿಮ್ದು ಮಂಪರಿ ಪರೀಕ್ಷೆ ಮಾಡಬೇಕು ಅಂತ ಸರ್ ಈಗ ಎಲ್ಲ ರೀತಿಯ ಪರೀಕ್ಷೆ ಸಿದ್ಧವಾಗಿ ನಾನು ಹೋರಾಟಕ್ಕೆ ಇಳಿದಿರೋಂಥದ್ದು. ಯಾವುದೇ ರೀತಿಯ ಪರೀಕ್ಷೆ ಮಾಡಲಿ ನಾನು ಅದಕ್ಕೆ ಸಿದ್ಧನಾಗಿದ್ದೀನಿ. ಈ ಮಧ್ಯೆ ಎಸ್ಐಟಿ ತನಿಖೆ ಹಾಗೂ ಸರ್ಕಾರದ ನಿರ್ಧಾರಗಳ ಬಗ್ಗೆ ಬಿಜೆಪಿ ಸಂಸದರು ಮಾತನಾಡಿದ್ದಾರೆ. ತನಿಖೆಯಿಂದ ಯಾರಿಗೂ ಅನ್ಯಾಯ ಆಗಬಾರದು, ತನಿಖೆ ನೆಪದಲ್ಲಿ ಯಾರಿಗೂ ಹಾನಿಯಾಗಬಾರದು ಎಂದಿದ್ದಾರೆ. ಮತ್ತೊಂದೆಡೆ ಸೌಜನ್ಯಾಳಿಗೂ ನ್ಯಾಯ ಸಿಗಬೇಕು ಎಂದು ಪ್ರತಿಪಾದಿಸುತ್ತಿದ್ದಾರೆ. ನಾವೆಲ್ಲರೂ SIT ಅನ್ನು ಸ್ವಾಗತ ಮಾಡಿದೀವಿ. ಯಾಕಂದ್ರೆ ಅದರ ಮೂಲಕ ಇವತ್ತು ಸತ್ಯವನ್ನು ಆಚೆಗೆ ಬಂದಿದೆ. ಪದೇ ಪದೇ ಇದ್ರ ಬಗ್ಗೆ ಏನೇನು ಅಪಪ್ರಚಾರ ಆಯಿತು, ಇಲ್ಲಿ ಒಂದು ಅರ್ಧ ಸತ್ಯಗಳು ಮಂಡಿಸೋ ಮೂಲಕ ಆ ಒಂದು ಧರ್ಮ ಇರ್ಬೋದು, ಆ ಒಂದು ಮಂಜುನಾಥೇಶ್ವರ ಸ್ವಾಮಿಯ ಒಂದು ಏನು ನಂಬಿಕೆ ಇದೆ ಅದನ್ನ ಒಂದು ರೀತಿ ಒಂದು ಒಡೆಯೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ರು ಅದೆಲ್ಲಾನು ಆಚೆ ಬರ್ತಾ ಇದೆ. ತನಿಖೆ ಮಾಡೋದು ಎಲ್ಲರೂ ಸ್ವಾಗತ ಮಾಡ್ತಾರೆ, ತನಿಖೆ ಆಗಲಿ. ಸೌಜನ್ಯ ಪ್ರಕರಣಗಳು SIT ತನಿಖೆ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ನಾವು ಹೇಳಿದ್ದಲ್ಲ, ನಾವು ಸೌಜನ್ಯ ತನಿಖೆ ಆಗಬೇಕು ಅಂತ ಹೇಳಿದವರು SIT ಸ್ಪಷ್ಟಪಡಿಸಿದೆ. ಸತ್ಯ ಶೋಧನೆ ಮಾಡಿ ವಾಸ್ತವಿಕವಾದ ವರದಿಯನ್ನು ಸರ್ಕಾರವನ್ನು ತೆಗೆದುಕೊಳ್ಳೋದು ಬಿಟ್ಟು ಆ JCB ತಿರುಗುವಂಥ ಕೆಲಸಕ್ಕೆ ನೀವು ಅವಕಾಶ ಮಾಡಿಕೊಡೋದು ಸರ್ಕಾರಕ್ಕೆ ಗೌರವ ತರುವುದಿಲ್ಲ ಮತ್ತು ನಿಮ್ಮ ಮೂಲ ಉದ್ದೇಶಕ್ಕೆ ನ್ಯಾಯ ಕೊಟ್ಟಂತಾಗುವುದಿಲ್ಲ. ಇಷ್ಟು ದಿನ ಮೇಲ್ನೋಟಕ್ಕೆ ಏನೂ ಇಲ್ಲದಂತೆ ಕಾಣುತ್ತಿದ್ದ ಬಂಗ್ಲೆಗುಡ್ಡ ಇದೀಗ ಎಲ್ಲವನ್ನೂ ಹೊತ್ತು ಕೂತಿದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವ ಮೂಳೆಗಳು ಯಾರದ್ದು? ಎಲ್ಲಿಂದಲೋ ಬಂದು ಇಲ್ಲಿ ಸತ್ತಿದ್ದಾರ? ಕಾಡಿನೊಳಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರ? ಯಾರಾದರೂ ಕೊಂದು ಬಿಸಾಕಿದ್ದಾರ? ಅನಾಥ ಶವಗಳು ಎನ್ನುವ ಕಾರಣಕ್ಕೆ ಹೂತು ಹಾಕಿದ್ದಾರ? ಇವೆಲ್ಲ ಪ್ರಶ್ನೆಗಳಿಗೂ SIT ತನಿಖೆಯಿಂದ ಉತ್ತರ ಸಿಗಬೇಕಿದೆ. ಇನ್ನು ಕೆಲವು ದಿನಗಳ ಕಾಲ ಬಂಗ್ಲಗುಡ್ಡ ಕಾಡಿನ ರಹಸ್ಯವನ್ನ ಭೇದಿಸೋಕೆ SIT ಮುಂದಾಗುವಂತ ಸಾಧ್ಯತೆಗಳು ಇದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಬೆಂಗಳೂರಿನ ರಸ್ತೆ ಗುಂಡಿಗಳು ಬೆಂಗಳೂರಿನ ಮಾನ ಕಳೆಯೋದು ಮಾತ್ರ ಅಲ್ಲ, ಸರ್ಕಾರದ ಮಾನವನ್ನು ಕೂಡ ಕಳೀತಾ ಇದ್ದಾವೆ. ಯಾಕಂದರೆ ಉದ್ಯಮಿಯೊಬ್ಬರು ಮಾಡಿರುವಂತಹ ಎಕ್ಸ್ಪೋಸ್ಟ್ ಏನಿದೆ ಅದು ಈ ಗುಂಡಿಗಳ ಕಾರಣಕ್ಕಾಗಿ ಅವರು ಬೆಂಗಳೂರಿನಿಂದ ಉದ್ದಿಮೆಯನ್ನು ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಮಾಡೋದ್ರ ಬಗ್ಗೆ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಕಳೆದ 5 ವರ್ಷಗಳಿಂದ ಇಂಥ ಸಮಸ್ಯೆ ಇದೆ ಅಂತ ಬರ್ತಿದ್ದಾರೆ. ನಿಜಕ್ಕೂ ಕೂಡ ಇಲ್ಲಿ ಆಗಿರುವಂತಹ ವಿಚಾರಗಳು ನೋಡ್ತಾ ಹೋದಾಗ ರಸ್ತೆ ಗುಂಡಿ, ಟ್ರಾಫಿಕ್ ಜಾಮ್ ಬಗ್ಗೆ IT ಕಂಪನಿಗಳು ಕಿಡಿಕಾರ್ತಿದ್ದಾವೆ, ಕೆಂಡ ಕಾರ್ತಾ ಇದ್ದಾವೆ. ಯಾಕಂದರೆ ಆ ಸ್ವರೂಪದಲ್ಲಿ ಬೆಂಗಳೂರಲ್ಲಿ ಗುಂಡಿಗಳಿದ್ದಾವೆ. ಇದು ಬೆಂಗಳೂರು ಎಲ್ಲ ಭಾಗಗಳಿದ್ದಾವೆ. ಸರ್ಕಾರ ಕೊಡುವಂಥ ಲೆಕ್ಕದಲ್ಲಿ ಅದು 1,500, 2,000, 5,000 ಈ ಥರದ ಗುಂಡಿಗಳ ಲೆಕ್ಕ ಕೊಡ್ತಾ ಇದ್ದಾರೆ. ಆದರೆ ನೀವು ಯಾವುದೇ ಏರಿಯಾಗೆ ಹೋದರೂ ಕೂಡ ಸಿಗ್ತಾ ಇರುವಂಥ ಗುಂಡಿಗಳು ನೋಡಿದರೆ ಇವರ ಲೆಕ್ಕ ಸುಮ್ಮನೆ ಒಂದು ಒಪ್ಪಿಸುವಂತಹ ಲೆಕ್ಕದ ರೀತಿಯಲ್ಲಿ ಗೋಚರಿಸ್ತಾ ಇರುತ್ತೆ. ಬ್ಲ್ಯಾಕ್ ಬಗ್ ಕಂಪನಿಯ CEO ರಾಜೇಶ್ ಯಾಬಾಜಿ ಅವರು ಒಂದು ಪೋಸ್ಟನ್ನು ಮಾಡಿದ್ದಾರೆ. ಅವರು ಮಾಡಿರುವಂಥ ಪೋಸ್ಟ್ನಲ್ಲಿ ಅವರು ಹೇಳ್ತಾರೆ, 9 ವರ್ಷಗಳಿಂದ ಬೆಂಗಳೂರಿನ ಔಟರ್ ರಿಂಗ್ ರೋಡ್ನಲ್ಲಿ ಕಚೇರಿ ಪ್ಲಸ್ ಮನೆ ಮಾಡ್ಕೊಂಡಿದ್ದೀನಿ ನಾನು, ಆದರೆ ಇಲ್ಲಿ ಬೆಳ್ಳಂದೂರಿನಲ್ಲಿ ಉಳಿಯೋದಕ್ಕೆ ಈಗ ಸಾಧ್ಯ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಔಟರ್ ರಿಂಗ್ ರೋಡ್ನಲ್ಲಿ ಇರ್ತಕ್ಕಂತಹ ಪರಿಸ್ಥಿತಿ ಇದು. ಅದು IT ಕಾರಿಡಾರ್ನಲ್ಲಿ ಬರ್ತಕ್ಕಂತಹ ಜಾಗ ಬೆಳ್ಳಂದೂರು ಪ್ರದೇಶ. ನಾವು ಹೊರಗೆ ಹೋಗೋದಕ್ಕೆ ನಿರ್ಧರಿಸಿದ್ದೇವೆ ಅಂತೇಳಿ ಅವರು ಪೋಸ್ಟ್ ಹಾಕ್ತಾ ಇದ್ದಾರೆ. ಇದು ಬೆಂಗಳೂರಿನ ಪರಿಸ್ಥಿತಿ ಇರುವಂಥದ್ದು. ಅಂದರೆ ಇಮಿಡಿಯೇಟ್ ಸೊಲ್ಯೂಷನ್ ಅಥವಾ ಓಕೆ, ಮಳೆ ಬಂದಾಗ ಗುಂಡಿಗಳು ಬರ್ತವೆ ಸಹಜ, ಮಳೆ ಬಂದಾಗ ಗುಂಡಿಗಳಾಗ್ತವೆ ಸಹಜ, ಆದರೆ ಅದಕ್ಕೆ ಒಂದು ಅದನ್ನು ಗುಂಡಿಗಳು ಬಂದ ತಕ್ಷಣಕ್ಕೆ ಅದಕ್ಕೊಂದು ಪರಿಹಾರ ಹುಡುಕುವಂಥ ಪ್ರಯತ್ನ ಇದೆಯಲ್ಲ, ಅದು ಇಮಿಡಿಯೇಟ್ ಆಗಬೇಕಲ್ವಾ? ಅದನ್ನು ಮಾಡ್ತಾ ಇಲ್ಲ ಬೆಂಗಳೂರಿನಲ್ಲಿ ಅಂತೇಳಿ ರಾಜೇಶ್ ಯಾಬಾಜಿ ಯಾವಾಗ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು, ತಕ್ಷಣಕ್ಕೆ ಆಂಧ್ರದ ಸಚಿವ ನಾರಾ ಲೋಕೇಶ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವರು ಹೇಳ್ತಾರೆ, ಬೆಂಗಳೂರು ಬಿಟ್ಟು ವಿಶಾಖಪಟ್ಟಣಕ್ಕೆ ಬಂದು ಬಿಡಿ ಅಂತೇಳಿ ಆಹ್ವಾನವನ್ನು ಕೊಡ್ತಾರೆ. ಭಾಳ ಆರಾಮಾಗಿ ಅವರು ಬೆಂಗಳೂರನ್ನು ಬಿಟ್ಟು ನೀವು ವಿಶಾಖಪಟ್ಟಣಕ್ಕೆ ಬನ್ನಿ, ಯಾಕಂದರೆ ವಿಶಾಖಪಟ್ಟಣ ಒನ್ ಆಫ್ ದ ಕ್ಲೀನೆಸ್ಟ್ ಸಿಟಿ, ನಿಮ್ಮ ಕಂಪನಿಯನ್ನು ವಿಶಾಖಪಟ್ಟಣಕ್ಕೆ ಶಿಫ್ಟ್ ಮಾಡಿ ಅಂತೇಳಿ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಭಾರತದ ಸ್ವಚ್ಛ ನಗರಗಳ ಪೈಕಿ ವಿಶಾಖಪಟ್ಟಣಕ್ಕೆ 5ನೇ ಸ್ಥಾನ ಇದೆ ಅಂತೇಳಿ ಅವರು ಹೇಳಿಕೊಂಡಿದ್ದಾರೆ. ಈ ಮೂಲಕವಾಗಿ ನೀವು ಇಲ್ಲಿ ಗುಂಡಿ ಇದ್ದರೆ ಅಲ್ಲಿಗೆ ಬಂದುಬಿಡಿ ಅಂತೇಳಿ, ಮತ್ತು ಅಲ್ಲಿ ಗುಂಡಿ ಬಂದರೆ ಮತ್ತಿನ್ನೆಲ್ಲಿ ಹೋಗ್ತಾರಂತೆ ಈ ಪ್ರಶ್ನೆಯೂ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ಭಾರತದ ಸ್ವಚ್ಛ ನಗರಗಳ ಪೈಕಿ ವಿಶಾಖಪಟ್ಟಣಕ್ಕೆ 5ನೇ ಸ್ಥಾನ ಇದೆ, ಹೀಗಾಗಿ ಅಲ್ಲಿಗೆ ಬಂದುಬಿಡಿ, ಅಲ್ಲಿಗೆ ಶಿಫ್ಟ್ ಮಾಡಿ ನನಗೆ ನೇರವಾಗಿ ಮೆಸೇಜ್ ಮಾಡಿ ಇದು ಕೂಡ ನಾರಾ ಲೋಕೇಶ್ ಅವರು ಮೆಸೇಜನ್ನು ಮಾಡಿದ್ದಾರೆ. ಇದು ಆಂಧ್ರ ಪ್ರದೇಶ ಯೋಚಿಸ್ತಾ ಇರುವಂತಹ ರೀತಿ ಬೆಂಗಳೂರಿನ
ರಸ್ತೆ ಗುಂಡಿಗಳ ಕಾರಣಕ್ಕಾಗಿ ಉದ್ಯಮಿಗಳು ಹೊರಗೆ ಹೋಗ್ತೀವಿ ಅಂತ ಹೇಳಿದ್ರು ಅವರು ಬನ್ನಿ ಅಂತಾರೆ. ಇನ್ಯಾವುದೋ ಸರ್ಕಾರದ ಪಾಲಿಸಿ ಕಾರಣಕ್ಕಾಗಿ ಹೊರಗೆ ಹೋಗ್ತೀವಿ ಅಂದರೂ ಬನ್ನಿ ಅಂತಾರೆ. ಕರೆಂಟ್ ರೇಟ್ ಜಾಸ್ತಿ ಆಯಿತು ಅಂದರೂ ಬನ್ನಿ ಅಂತಾರೆ. ಈ ರೀತಿಯಾದಂಥ ಲ್ಯಾಂಡ್ ರೇಟ್ ಜಾಸ್ತಿ ಅಂದರೂ ಬನ್ನಿ ಅಂತಾರೆ. ಇದು ಆಂಧ್ರ ಕರ್ನಾಟಕದ ವಿಚಾರದಲ್ಲಿ ಎಷ್ಟು ಸ್ಟ್ರಾಟಜಿಕ್ ಆಗಿ ಅವರು ತಮ್ಮ ರಾಜ್ಯದ ಅಭಿವೃದ್ಧಿಯ ಕಡೆಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿ. ಶಿವಕುಮಾರ್ ಅವರ ಅನುಭವಕ್ಕೂ ಕೂಡ ಇರುತ್ತದೆ. ಯಾಕಂದರೆ ಈಗ ಏನು ನಾರಾ ಲೋಕೇಶ್ ಅವರು ಏನು ಮಾಡ್ತಾರೆ, ನಾರಾ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಎಸ್ ಎಂ ಕೃಷ್ಣ ಅವರು ಬೆಂಗಳೂರಿನಲ್ಲಿ ಹೈಟೆಕ್ ಸಿಟಿಯಾಗಿ ಬೆಂಗಳೂರನ್ನ ಕಟ್ಟೋದಕ್ಕೆ ಸಾಧ್ಯ ಆಗಿದ್ದು. ಇದು ಶಿವಕುಮಾರ್ ಅವ್ರಿಗೂ ಕೂಡ ಭಾಳ ಚೆನ್ನಾಗಿ ಗೊತ್ತಿರತಕ್ಕಂಥ ವಿಚಾರ. ಆದರೆ ಈಗ ಸರ್ಕಾರಕ್ಕೆ ಮೋಹನ್ ದಾಸ್ ಪೈ ಮತ್ತು ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಶಾಕ್ ಕೊಟ್ಟಿದ್ದಾರೆ. ಸರ್ಕಾರದ ಆಡಳಿತದ ಅತಿದೊಡ್ಡ ವೈಫಲ್ಯ ಅಂತೇಳಿ ಪೈ ಅವರು ಪೋಸ್ಟ್ ಮಾಡಿದ್ದಾರೆ. ಈ ಒಬ್ಬ CEO, ಒಂದು ಕಂಪನಿಯ CEO ಮಾಡಿರ್ತಕ್ಕಂಥ ಪೋಸ್ಟನ್ನೇ ಮುಂದಿಟ್ಕೊಂಡು ಮೋಹನ್ ದಾಸ್ ಪೈ ಅವರು ಕೂಡ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಪರಿಸ್ಥಿತಿ ಕೈ ಮೀರುವ ಮುನ್ನ ರಸ್ತೆ ರಿಪೇರಿ ಮಾಡಿ ಅಂತೇಳಿ ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಗುಂಡಿಗಳನ್ನು ಮೊದಲು ಮುಚ್ಚಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಆಗೋಗಿದೆ, ಇದೆಲ್ಲವೂ ಹೌದು. ಆದರೆ ಬೆಂಗಳೂರಲ್ಲಿ ಓಡಾಡಬೇಕಲ್ಲ. ನೀವು ರಸ್ತೆಗಳಿಗೆ ವೈಟ್ ಟಾಪಿಂಗ್ ಮಾಡ್ತಾ ಇರ್ಬೋದು, ಆದರೆ ಇರೋ ಗುಂಡಿಗಳ ಕತೆ ಏನು? ವೈಟ್ ಟಾಪಿಂಗ್ ಆಗೋ ತನಕ ನಾವು ಈ ಗುಂಡಿಗಳಲ್ಲಿ ಓಡಾಡಬೇಕಾ ಅಂತೇಳಿ ಇದು ಇಲ್ಲಿರುವಂತಹ ಪ್ರಶ್ನೆ. ಮತ್ತು ವಿಶೇಷವಾಗಿ ಮೆಟ್ರೋ ಕಾಮಗಾರಿ ಆಗ್ತಿರೋಲ್ಲಂತೂ ಪರಿಸ್ಥಿತಿ ಭೀಕರವಾಗಿದೆ. ಮೆಟ್ರೋ ಕಾಮಗಾರಿ ಆಗ್ತಾ ಇರೋ ಕಾರಣಕ್ಕಾಗಿಯೇ ಇಲ್ಲಿ ರೋಡ್ಗಳಲ್ಲಿ ಇರುವಂತಹ ಗುಂಡಿಗಳನ್ನು ಮುಚ್ಚೋದಿಲ್ಲ ಅಂತ ಹೇಳಿದರೆ ಎಷ್ಟು ವರ್ಷಗಳ ಕಾಲ ಇಲ್ಲಿ ಓಡಾಡಬೇಕು ಜನ? ಈ ಪ್ರಶ್ನೆಯೂ ಕೂಡ ಇದೆ. ಇಂತಹ ಅನೇಕ ಅಂಶಗಳು ಇದರ ಸುತ್ತಲೂ ಇರುವಂಥದ್ದು. ಮತ್ತು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆಯೇ DK ಶಿವಕುಮಾರ್ ಅವರು ಇವತ್ತು ಸಭೆಯನ್ನು ಕರೆದಿದ್ದಾರೆ. GBA ಕಮಿಷನರು ಮತ್ತು ಏನು ಈಗ GBA ಅಂಡರಲ್ಲಿ ಮಾಡಿರ್ತಕ್ಕಂಥ 5 ಪಾಲಿಕೆಗಳೇನಿದ್ದಾವೆ, ಈ 5 ಪಾಲಿಕೆಗಳ ಕಮಿಷನರ್ಗಳ ಸಭೆಯನ್ನು ಕೂಡ ಕರೆದಿದ್ದಾರೆ. ಕಿರಣ್ ಮಜುಮ್ದಾರ್ ಶಾ ಅವರು ಹಾಕಿರುವಂತಹ ಪೋಸ್ಟಲ್ಲಿ ಬೆಂಗಳೂರಿನ ಸ್ಥಿತಿ ತುಂಬ ಗಂಭೀರವಾಗಿದೆ ಅಂತೇಳಿ ಅವರು ಉಲ್ಲೇಖ ಮಾಡಿದ್ದಾರೆ. ಬೆಂಗಳೂರಿನ ಸ್ಥಿತಿ ತುಂಬ ಗಂಭೀರವಾಗಿದೆ, ರಸ್ತೆ ಗುಂಡಿಗಳನ್ನು ಮುಚ್ಚಲೇಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಯಾಕಂದರೆ ಬೆಂಗಳೂರಿನಲ್ಲಿ ಹೌದು ಮಳೆ ಬರ್ತಾ ಇರುವಾಗ ರಸ್ತೆ ನೀವು ಗುಂಡಿ ಮುಚ್ಚೋದಕ್ಕೆ ಹೋದರೆ ಮತ್ತೆ ಅದು ಕೊಚ್ಚಿ ಹೋಗುತ್ತೆ ಅನ್ನೋಂಥದ್ದು ಪ್ರಾಬ್ಲಮ್ ಇದೆ, ಇಲ್ಲ ಅಂತೇಳಿ ಅಲ್ಲ. ಆದರೆ ಎಷ್ಟು ದಿವಸ ಈ ಸಮಸ್ಯೆಯಲ್ಲಿ ಜನ ಓಡಾಡಬೇಕು? ಟ್ರಾಫಿಕ್ ಸಮಸ್ಯೆಯನ್ನು ಸುಧಾರಿಸ್ಬೇಕಲ್ವಾ? ಯಾಕಂದರೆ ಗುಂಡಿ ಜಾಸ್ತಿ ಇದ್ದಷ್ಟು ಟ್ರಾಫಿಕ್ ಜಾಸ್ತಿ ಆಗ್ತಾ ಇರುತ್ತೆ. ಟ್ರಾವೆಲಿಂಗ್ ಟೈಮ್ ಏನಾಗಬೇಕು, ಆರೋಗ್ಯ ಏನಾಗಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ. ಅದು 2 ವೀಲರ್ಗಳಲ್ಲಿ ಹೋಗೋರು ಇರ್ಬೋದು, ಕಾರಲ್ಲಿರ್ಬೋದು, ಬಸ್ಸಲ್ಲಿರ್ಬೋದು, ಯಾರು ಯಾವ ವೆಹಿಕಲಲ್ಲಿ ಓಡಾಡ್ತಿರೋ, ಆಟೋದಲ್ಲಿ ಹೋಗೋರ್ದಂತೂ ಪರಿಸ್ಥಿತಿ ಹೇಳತಿರೋದಾಗಿದೆ. ಆ ಸ್ವರೂಪದಲ್ಲಿ ಅವರಿಗೆ ಬೆನ್ನು ನೋವು ಬರುತ್ತೆ. ಇಂಥದ್ದೊಂದು ಸ್ಥಿತಿ ಬೆಂಗಳೂರಿನ ರಸ್ತೆಗಳಿಂದಾಗಿ ಉದ್ಭವ ಆಗಿರುವಂಥದ್ದು. ಮತ್ತು ಇಲ್ಲಿ ಬ್ಲ್ಯಾಕ್ ಬಕ್ನ CEO ಭಾಳ ಗಂಭೀರವಾದಂಥ ಇನ್ನೊಂದು ಅಂಶವನ್ನು ಹೇಳಿದ್ದಾರೆ. ತನ್ನ ಕಂಪನಿಯ ಉದ್ಯೋಗಿಗಳು ಆಫೀಸ್ಗೆ ಬಂದು ಹೋಗೋದಕ್ಕೆ ಒಂದು ಸೈಡಿಗೆ 1.5 ಗಂಟೆ ಬೇಕು ಅಂತ. ಅಂದರೆ ಇದು ಪರಿಸ್ಥಿತಿ ಬೆಂಗಳೂರಿನಲ್ಲಿ ಇರುವಂತಹದ್ದು. ಹೀಗಾಗಿ ಸಚಿವರು, ಯಾಕಂದರೆ ಉಪಮುಖ್ಯಮಂತ್ರಿಯವರೇ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಆಗಿರೋದ್ರಿಂದಾಗಿ ಈ ಸಮಸ್ಯೆ ಈಗ ನವೆಂಬರ್ನ ಡೆಡ್ಲೈನ್ ಕೊಟ್ಟಿದ್ದಾರೆ. ನವೆಂಬರ್ವರೆಗೂ ಸುಧಾರಿಸ್ಕೊಂಡೇ ಹೋಗಬೇಕಾ? ಇನ್ನೂ 1.5 ತಿಂಗಳು? ಏನು ಕತೆ ಇದು ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿರುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.